ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿಗೆ ನಿಮಗೆ ಸ್ವಾಗತ. ಇವತ್ತು ಚಾರ್ವಾಕ ಸುದ್ದಿವಾಹಿನಿ ಒಂದು ವಿಶೇಷವಾದಂಥ ವ್ಯಕ್ತಿ ಮತ್ತು ಸಂಸ್ಥೆಯ ಸಂಬಂಧಪಟ್ಟ ಹಾಗೆ ಒಂದು ಪುಟ್ಟ ಸಂದರ್ಶನ ಮಾಡ್ತಾ ಇದೆ. ನಾಟ್ಯ ತರಂಗ ಟ್ರಸ್ಟ್ ಅಂಥೇಳಿ ಕಳೆದ ಸುಮಾರು ಒಂದು 33 ವರ್ಷಗಳಿಂದ ಸಾಗರದ ಅಂಚೆ ಕಚೇರಿಯಲ್ಲಿ ಉದ್ಯೋಗಿಯಾಗಿಯೂ ಭರತನಾಟ್ಯದ ರಂಗದಲ್ಲಿ ವಿಶೇಷವಾದಂಥ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಜಿ ಜನಾರ್ದನ್ ರವರು ಕಳೆದ 13 ವರ್ಷಗಳಿಂದ ಸಾಗರದ ಶ್ರೀನಗರದಲ್ಲಿರ್ತಕ್ಕಂಥ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ ಎನ್ನುವ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಕೂಡ ಡಿಸೆಂಬರ್ 7ರಿಂದ 13ರವರೆಗೆ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸಾಗರ ನಿಮಗೆಲ್ಲ ಬಲ್ಲ ಹಾಗೆ ರಂಗಭೂಮಿ ವಿಚಾರದಲ್ಲಿ ಭಿನ್ನ ಭಿನ್ನ ಪ್ರಕಾರಗಳಲ್ಲಿ ರಂಗಭೂಮಿಯಲ್ಲಿ ಅದು ಸಾಗರದ ಜನ ತೊಡ್ಕೊಂಡಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ನಾಟ್ಯ ತರಂಗ ಸಂಸ್ಥಾಪಕ ಜಿ ಜನಾರ್ದನ್ ಅವರು ಪರ್ಟಿಕ್ಯುಲರ್ಲಿ ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶಿಷ್ಟವಾದಂಥ ಪ್ರಯೋಗಗಳನ್ನು ಮಾಡ್ಕೋತಾ ನೂರಾರು ಜನ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡ್ಕೊಂಡು ಬಂದವರು. ಅದೊಂದು ವಿಶಿಷ್ಟವಾದ ಸಾಧನೆ ಕೂಡ. ಇದರಲ್ಲಿ ಅವರು ವಿಶೇಷ ಅಧ್ಯಯನ ಕೂಡ ಮಾಡಿ ಅದನ್ನು ಅಧ್ಯಯನವನ್ನು ಸಬ್ಮಿಟ್ ಕೂಡ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಚಾರ್ವಾಕ ಸುದ್ದಿವಾಹಿನಿಯ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಸರ್, ಈಗ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಕೇಳ್ಪಟ್ಟಿವಿ ನಾವು. ಆ ಕಾರ್ಯಕ್ರಮದ ಬಗ್ಗೆ, ನಿಮ್ಮ ಸಂಸ್ಥೆ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ವಿವರ ಕೊಡಿ ಸರ್. ನಮ್ಮ ಈ ನಾಟ್ಯ ತರಂಗ ಸಂಸ್ಥೆ 1992ರಲ್ಲಿ ಸಾಗರದಲ್ಲಿ ನಾನು ಪ್ರಾರಂಭ ಮಾಡಿದೆ. ನನ್ನ ನೃತ್ಯ ಕಲಿಕೆ ಪ್ರಾರಂಭವಾಗಿದ್ದೆ ನನ್ನ 24ನೇ ವಯಸ್ಸಿನಲ್ಲಿ. ಆ ನಂತರದಲ್ಲಿ ನಾನು ಈ ಸಂಸ್ಥೆಯನ್ನು ಹುಟ್ಟುಹಾಕಿ ನೃತ್ಯದ ಆಸಕ್ತರಿಗೆ ನೃತ್ಯ ಕಲಿಸುವಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡು, ವಿಶೇಷವಾಗಿ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ನೃತ್ಯ ಕಲಿಕೆಗೆ ಅವಕಾಶ ಕೊರತೆ ಇತ್ತು. ಇಲ್ಲಿ ನೃತ್ಯ ಶಾಲೆಯನ್ನು ನಡೆಸೋರು ಇರಲಿಲ್ಲ ಆ ಟೈಮಲ್ಲಿ. ಅದರಿಂದ ನಾನು ನೃತ್ಯ ಶಾಲೆಯನ್ನು ನಡೆಸ್ತಾ ಶುರು ಮಾಡಿದೆ. ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ಇಲ್ಲಿ ಸಾಗರದಲ್ಲಿ. ಇವತ್ತಿಗೂ ಕೂಡ ಈ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದು ಕಲಿಯುವಂತಹ ವಿದ್ಯಾರ್ಥಿಗಳು ತುಂಬ ಜನನೇ ಇದ್ದಾರೆ. ಅವರಿಗೆ ಅನುಕೂಲ ಆಗಲಿ ಅಂತ ಪ್ರಾರಂಭ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. 1992ರಿಂದ ನಡೆಸ್ಕೊಂಬಂದಂಥ ಇದನ್ನು 2011ರಿಂದ ನಾವು ಈ ಒಂದು ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ ಎನ್ನುವಂತಹ 7 ದಿವಸಗಳ ನೃತ್ಯ ಸಂಗೀತ ಮಹೋತ್ಸವವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದು ನಡ್ಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮ ಈ ವರ್ಷ ಕೂಡ 7/12/2025ರಿಂದ 13/12/2025ವರೆಗೆ ನಡೆಯಲಿದೆ. ಸರ್, ಈಗ ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿ ಸರ್. ಕಾರ್ಯಕ್ರಮದ ವಿವರ ಹೇಳ್ತಾ ಇದ್ರಿ. ಈ ವರ್ಷದ ನೃತ್ಯ ಸಪ್ತಾಹ ಕಾರ್ಯಕ್ರಮಗಳು 7/12/2025ರಿಂದ 13/12/2025ವರೆಗೆ ನಡೆಯಲಿದೆ. 7ನೇ ತಾರೀಕಿನ ದಿವಸ ಉದ್ಘಾಟನಾ ಸಮಾರಂಭ ನಡೆಯುತ್ತೆ. ಅವತ್ತಿನ ದಿವಸ ಭರತನಾಟ್ಯ ನೃತ್ಯ ರೂಪಕ ಪಂಚತಂತ್ರ ಗೌರಿ ಸಾಗರ್ ಮತ್ತು ಪೃಥ್ವಿ ಪಾರ್ಥಸಾರಥಿ ಎನ್ನುವಂತಹ ಬೆಂಗಳೂರಿನ ಕಲಾವಿದರು ನಡೆಸಿಕೊಡಲಿದ್ದಾರೆ. ಮತ್ತು ಅವತ್ತಿನ ದಿವಸ ದುರ್ಗಾ ಸುಳಾದಿ ಪ್ರಸ್ತುತಿಯನ್ನು ಡಾಕ್ಟರ್ ರಮ್ಯಾ ಸೂರಜ್ರವರು ಇಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಅವೆರಡೂ ಕಾರ್ಯಕ್ರಮಗಳು ಅವರ ವಿಶೇಷವಾದಂತಹ ಕಾರ್ಯಕ್ರಮಗಳು. ಸುಳಾದಿ ಎನ್ನುವಂತಹದ್ದು ಒಂದು ವಿಶೇಷ ಪ್ರಕಾರ, ಸಂಗೀತದಲ್ಲಿ ಕೂಡ ವಿಶೇಷ ಪ್ರಕಾರ. ಅದನ್ನು ನೃತ್ಯಕ್ಕೆ ಅಳವಡಿಸಿಕೊಂಡು ರಮ್ಯಾ ಸೂರಜ್ ಅವರು ಮಾಡ್ತಾ ಇದ್ದಾರೆ. ಭರತನಾಟ್ಯದ ನೃತ್ಯ ರೂಪಕ ಪಂಚತಂತ್ರ ಎನ್ನುವಂತಹದ್ದು ಅವರದೇ ಆದಂತಹ ಒಂದು ಕಲ್ಪನೆಯ ನೃತ್ಯ ರೂಪಕವನ್ನು ಗೌರಿ ಸಾಗರ್ ತಂಡದವರು ನಡೆಸಿಕೊಡ್ತಾ ಇದ್ದಾರೆ. ಹಾಗೆ 12ನೇ ತಾರೀಕು ನಾಟ್ಯ ತರಂಗ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಕಥಕ್ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ವಿಶ್ವನಾಥ್ ಶಿರೋಡ್ಕರ್ ಮತ್ತು ತಂಡ ಕಥಕ್ ನೃತ್ಯ ಪ್ರದರ್ಶನವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೂ ಮೋಹಿನಿ ಆಟ್ಟಂ ಕಲಾಮಂಡಲಂ ಸುಚಿತ್ರ ಅನಿಲ್ ಕುಮಾರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರು ಪ್ರಸ್ತುತ ಮೈಸೂರಿನಲ್ಲಿ ವಾಸ್ತವ್ಯವಾಗಿದ್ದು, ಈ ಒಂದು ಮೋಹಿನಿ ಆಟ್ಟಂನ ಈ ಸಲದ ಪ್ರದರ್ಶನದ ವಿಶೇಷತೆ ಅಂತಂದರೆ, ಸಾಮಾನ್ಯ ಮೋಹಿನಿ ಆಟ್ಟಂ ಕೇರಳದ ನೃತ್ಯ ಪ್ರಕಾರವಾಗಿದ್ದು, ಈ
ಈ ವರ್ಷದ ಈ ಮೋಹಿನಿ ಆಟಮನ್ನು ಅವರು ಕನ್ನಡದಲ್ಲಿ ಸಾಹಿತ್ಯವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ವಿಶೇಷತೆ ಅಂತ ಹೇಳ್ಬೋದು. ಹಾಗೆ 9ನೇ ತಾರೀಕಿನ ದಿವಸ ಒಡಿಸ್ಸಿ ನೃತ್ಯ, ಅವರು ಸುರಜಿತ್ ಸೋಮ್ ಅನ್ನೋರು, ಅವರು ಒರಿಸ್ಸಾ ಮೂಲದವರಾದರೂ ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ. ಈಗ ಅವರು ವಿಶೇಷವಾಗಿ ಒಡಿಸ್ಸಿ ನೃತ್ಯವನ್ನು ನಡೆಸ್ಕೊಡ್ತಾ ಇದ್ದಾರೆ. ಒಡಿಸ್ಸಿ ನೃತ್ಯ ಗಂಡಸರು ಸೋಲೋ ಮಾಡೋದು ಸ್ವಲ್ಪ ಅಪರೂಪದ ಅಂತಹ ಪ್ರಸಂಗ, ಆದರೆ ಅವರು ಒಂದು ಸೋಲೋ ಪ್ರೋಗ್ರಾಮನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವತ್ತಿನ ದಿವಸ ಭರತನಾಟ್ಯ ಕೂಡ ಇದೆ. ವಿದುಷಿ ಆರಭಿ ಐತಿಮನೆ ಅವರು ನಾಟ್ಯ ತರಂಗದ ನನ್ನ ಶಿಷ್ಯೆಯಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ನೃತ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಅವರು ಭರತನಾಟ್ಯ ಸೋಲೋ ಪ್ರದರ್ಶನವನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ 10-12-2025 ಯಕ್ಷಗಾನ ಶಶಿಪ್ರಭಾ ಪರಿಣಯ ಎನ್ನುವಂತಹ ಪ್ರಸಂಗ, ಇದನ್ನು ವಿಜಯ ಸೇವಾ ಟ್ರಸ್ಟ್ ಯಕ್ಷಶ್ರೀ ಸಾಗರ ಸಂಯೋಜನೆಯಲ್ಲಿ ಡಾಕ್ಟರ್ HS ಮೋಹನ್ ರವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅದು ಒಂದು ವಿಶೇಷವಾದಂತಹ ನೃತ್ಯ ಕಾರ್ಯಕ್ರಮ. ಹಾಗೆ 11-12-2025 ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಶಿಷ್ಯೆ ಭರತ ನೃತ್ಯ. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಭರತನಾಟ್ಯದಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡಿ ವಿಶೇಷ ನೃತ್ಯ ಪ್ರಕಾರವನ್ನು ಕರ್ಣಗಳನ್ನ ಅಳವಡಿಸಿಕೊಂಡು ಭರತ ನೃತ್ಯ ಎನ್ನುವಂತಹ ಪ್ರಕಾರವನ್ನು ಸಿದ್ಧಪಡಿಸಿದ್ದಾರೆ. ಅವರ ಶಿಷ್ಯರಾದಂತಹ ರಮ್ಯಾ ವೆಂಕಟರಾಮನ್ ಅವರು ಚೆನ್ನೈಯಿಂದ ಆಗಮಿಸಿ ಈ ನೃತ್ಯವನ್ನು ಮಾಡಲಿದ್ದಾರೆ. ಅದೇ ದಿವಸ ಭರತನಾಟ್ಯದ ನಾಟ್ಯತರಂಗದ ಸ್ಟೂಡೆಂಟ್ ಭರತನಾಟ್ಯ ವಿಭಾಗದ ವಿದ್ಯಾರ್ಥಿಗಳು ಗಣಪತಿಯನ್ನು ಕುರಿತಾದಂಥ ವಿಶೇಷ ಪ್ರಸ್ತುತಿ ತನ್ನೋದಂತಿ ಪ್ರಚೋದಯಾತ್ ಎನ್ನುವಂಥದ್ದನ್ನು, ಇದಕ್ಕೆ ಸಾಹಿತ್ಯವನ್ನು ಪರಿಕಲ್ಪನೆಯನ್ನು ನಾನು ಜನಾರ್ದನ್ ಹಾಗೂ ನನ್ನ ದೊಡ್ಡ ಮಗಳಾದ ಸಮುದ್ರದ ಅವರು ಸೇರಿ ಮಾಡಿದ್ದೀವಿ. ಇದನ್ನು ನೃತ್ಯ ಸಂಯೋಜನೆಯನ್ನು ನಾನು ಮಾಡಿರ್ತೇನೆ. ಇದನ್ನು ನನ್ನ ಹಿರಿಯ ವಿದ್ಯಾರ್ಥಿಗಳು ಅವತ್ತು ನಡೆಸ್ಕೊಡ್ತಾ ಇದ್ದಾರೆ. 12-12-2025 ಭರತನಾಟ್ಯವನ್ನು ಅವತ್ತು ಭವ್ಯ ಮೆಲೋಡಿ ಅನ್ನುವಂಥವರು ನಡೆಸ್ಕೊಡ್ತಾ ಇದ್ದಾರೆ. ಅದೇ ದಿವಸ ಒಂದು ವಿಶೇಷವಾದಂತಹ ನೃತ್ಯ ನಡೆಯಲಿದೆ. ಅದಂದರೆ ಭರತನಾಟ್ಯ ಹಾಗೂ ಯಕ್ಷಗಾನದ ಸಮನ್ವಯಿತ. ಸಾಮಾನ್ಯವಾಗಿ ಇದು ಹೇಗೆ ಅಂತಂದರೆ, ಎರಡೂ ಹಿಮ್ಮೇಳದವರು ವೇದಿಕೆಯ ಮೇಲೆ ಇರ್ತಾರೆ. ಎರಡೂ ಕಲಾವಿದರು ಸಂಯೋಜನೆಗೊಂಡು ಇಲ್ಲಿ ಭಸ್ಮಾಸುರ ಮೋಹಿನಿ ಎಂಬಂತಹ ಆಖ್ಯಾನವನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಶಿವನ ಪಾತ್ರವನ್ನು ಯಕ್ಷಗಾನದವರು ನಿರ್ವಹಿಸಿದೆ, ಪಾರ್ವತಿ ಪಾತ್ರವನ್ನು ಭರತನಾಟ್ಯದವರು ನನ್ನ ಎರಡನೇ ಮಗಳಾದಂಥ ಸಮನ್ವಿತ ನಿರ್ವಹಿಸ್ತಿದ್ದಾಳೆ. ಭಸ್ಮಾಸುರನ ಪಾತ್ರವನ್ನು ಯಕ್ಷಗಾನದವರು, ಮೋಹಿನಿ ಪಾತ್ರವನ್ನು ಭರತನಾಟ್ಯದವರು. ಆಯಾ ಪಾತ್ರಗಳು ನರ್ತಿಸುವಾಗ ಆಯಾ ಹಿಮ್ಮೇಳವನ್ನೇ ಉಪಯೋಗಿಸ್ಕೊಂಡು ಸಂಪೂರ್ಣವಾಗಿ ಇದೊಂದು ಸಮನ್ವಯಗೊಂಡಂತಹ ನೃತ್ಯ ಪ್ರಕಾರ. ಇದೊಂದು ವಿಶೇಷವಾದಂತಹ ಒಂದು ಪ್ರಯೋಗ ಅಂತ ಹೇಳ್ಬೋದು. ಇದನ್ನು ನಡೆಸ್ಕೊಡ್ತಾ ಇದ್ದೀವಿ. ಹಾಗೆ 13ನೇ ತಾರೀಕು ಕೊನೆಯ ದಿವಸ ನನ್ನ ಶಿಷ್ಯ ಆದಂಥ ರಾಜಲಕ್ಷ್ಮಿ ಕಾನಗೌಡರವರ ಭರತನಾಟ್ಯ ಏಕವ್ಯಕ್ತಿ ಪ್ರದರ್ಶನ ಇದೆ. ನಂತರದಲ್ಲಿ ನಾನೇ ಸಾಹಿತ್ಯ ರಚನೆ ಮಾಡಿ ನನ್ನದೇ ಪರಿಕಲ್ಪನೆಯಲ್ಲಿ ನನ್ನ ನೃತ್ಯ ನಿರ್ದೇಶನದಲ್ಲಿ ನಳದಮಯಂತಿ ಎನ್ನುವಂತಹ ನೃತ್ಯ ರೂಪಕ ಪ್ರದರ್ಶನ ಇದೆ. ಹಿಂದೆ ನಾವು ಹಂಸದಮಯಂತಿ ಎನ್ನುವಂತಹದ್ದನ್ನು ಪೂತಿನ ಅವರ ಸಾಹಿತ್ಯವನ್ನು ಉಪಯೋಗಿಸ್ಕೊಂಡು ಮಾಡಿದ್ವಿ. ಅದರಲ್ಲಿ ಹಂಸ ನಳ ಮತ್ತು ದಮಯಂತಿಯವರ ಒಂದು ಪರಿಚಯವನ್ನು ಮಾಡಿಸುತ್ತೆ, ಅವರು ಭೇಟಿ ಆಗೋದಿಲ್ಲ. ಇದರಲ್ಲಿ ಅವರ ಭೇಟಿ ನಂತರದಲ್ಲಿ ಅವರ ವಿವಾಹದ ನಂತರ ಅವರ ಬದುಕಿನ ಚಿತ್ರಣದ ಒಂದು ವಿಶೇಷವಾಗಿ ಇರುವಂತಹ ನೃತ್ಯ ರೂಪಕವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಾವು ಸಾಂಸ್ಕೃತಿಕ ಸಾರಥಿ ಎನ್ನುವಂತಹ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದೀವಿ. ಈ ಬಾರಿ ಬಹುಶ್ರುತ ವಿದ್ವಾಂಸರು ಅರ್ಜುನ್ ಭಾರದ್ವಾಜ್ ಅನ್ನೋರಿಗೆ ಸಾಹಿತ್ಯ ಸಂಸ್ಕೃತದ ಮೇಲೆ, ಕರುಣಾ ವಿಜಯೇಂದ್ರ ಎನ್ನುವಂಥವರು ನೃತ್ಯ ಸಂಶೋಧನೆಯ ಮೇಲೆ, ಅವರು ಡೀನ್ ಆಗಿದ್ದಾರೆ ಯೋಗ ಮತ್ತು ಮಾನಸಿಕ ವಿಭಾಗ ಎಸ್ ವ್ಯಾಸ ವಿಶ್ವವಿದ್ಯಾಲಯದ್ದು. ಅವರಿಗೆ ರಾಜಗೋಪಾಲ್ ಭಾಗವತ್ ಅವರಿಗೆ ಸಂಗೀತ ಕ್ಷೇತ್ರದಲ್ಲಿ, ಪೂರ್ಣಿಮಾ ಭಾಗವತ್ಗೆ ನೃತ್ಯ ಕ್ಷೇತ್ರದಲ್ಲಿ, ಇವರಿಗೆ ಸಾಂಸ್ಕೃತಿಕ ಸಾರಥಿ ಎನ್ನುವಂತಹ ಗೌರವ ಪ್ರಶಸ್ತಿ ಪ್ರದಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸರ್, ಈಗ ಕಾರ್ಯಕ್ರಮ ಪ್ರತಿದಿನ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ, ಎಷ್ಟು ಗಂಟೆ ಕೊನೆ ಆಗುತ್ತೆ ಸರ್? ಪ್ರತಿ ದಿವಸ ಕಾರ್ಯಕ್ರಮದ ವಿವರ ಹೇಗಿದೆ ಅಂತಂದರೆ 5:30 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಮೊದಲನೇ ಅವಧಿಯಲ್ಲಿ ಅರ್ಧ ಗಂಟೆ ಅವಧಿಯಲ್ಲಿ ಈ ನೃತ್ಯ ಕಲಿಕೆ ಮಾಡ್ತಿರುವಂತಹ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ
ನಾವು ನೃತ್ಯಾಂಕುರ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ. ಪ್ರತಿ ದಿವಸ ಅರ್ಧ ಗಂಟೆ ಅವರ ಕಾರ್ಯಕ್ರಮ ಆದ ನಂತರ ಮೊದಲನೇ ಸ್ಲಾಟಲ್ಲಿ ಉದಯೋನ್ಮುಖ ಕಲಾವಿದರಿಗೆ ಇರುತ್ತೆ. ಆ ನಂತರದಲ್ಲಿ ಒಂದು ಪುಟ್ಟ ಸಭಾ ಕಾರ್ಯಕ್ರಮದ ನಂತರದಲ್ಲಿ ಮುಖ್ಯವಾದಂತಹ ಸ್ಲಾಟಿಗೆ ಬರ್ತೀವಿ. 8:00ವರೆಗೆ ಮುಗಿಯುವಂತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಧನ್ಯವಾದಗಳು. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನಮಸ್ತೆ. ನಮಸ್ಕಾರ.